ದಯವಿಟ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ. ಹಾಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜೀವನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜೀವನ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಇನ್ಫಿನಿಕ್ಸ್ನವರು ಈಗ ಹೊಸದಾಗಿ ಒಂದು ಮಾಡೆಲ್ನ ಲಾಂಚ್ ಮಾಡಿದ್ದಾರೆ. ಇನ್ಫಿನಿಕ್ಸ್ R10 ಪ್ಲೇ ಅಂತ. ಈ ಒಂದು ಮೊಬೈಲ್ ಏನಿದೆ 4GB 64GB ವೇರಿಯಂಟ್ನಲ್ಲಿ ಲಾಂಚ್ ಆಗಿದೆ. ಈ ಒಂದು ಮೊಬೈಲ್ನ ಬೆಲೆ ಬಂದು 8,499 ರೂಪಾಯಿ ಆಗಿದೆ. ಈ ಮೊಬೈಲ್ನನ್ನು ಅನ್ಬಾಕ್ಸಿಂಗ್ ಮಾಡಿ ಒಳಗೆ ಏನೇನಿದೆ, ಈ ಮೊಬೈಲ್ ನೋಡೋಕ್ಕೆ ಹೇಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಮೊಬೈಲ್ನ ಓಪನ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫಸ್ಟ್ಗೆ ಮೊಬೈಲ್ ಕಾಣಿಸುತ್ತೆ, ನೆಕ್ಸ್ಟು ಚಾರ್ಜರಿಂಗ್ ಅಡಾಪ್ಟರ್ ಕೇಬಲ್ ಕಾಣಿಸುತ್ತೆ, ಒಂದು ಮೈಕ್ರೋ USB ಕೇಬಲ್ ಕೊಟ್ಟಿದ್ದಾರೆ ಮೊಬೈಲ್ ಚಾರ್ಜ್ ಮಾಡೋಕ್ಕೆ, ನೆಕ್ಸ್ಟ್ ಒಂದು ಎಕ್ಸ್ ಕ್ಲಬ್ನ ಪೇಪರನ್ನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಒಂದು ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ ಮತ್ತು ಇನ್ಫಿನಿಕ್ಸ್ ಅವರದೇ ಯೂಸರ್ ಮ್ಯಾನುವಲನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಒಂದು ಸ್ಕ್ರೀನ್ ಗಾರ್ಡನ್ನು ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ದು, ನೆಕ್ಸ್ಟ್ ಒಂದು ಪ್ಲಾಸ್ಟಿಕ್ನ ಒಂದು ಬ್ಯಾಕ್ ಪೌಚನ್ನು ಕೊಟ್ಟಿದ್ದಾರೆ. ಮೊಬೈಲ್ನ ಈಗ ಆನ್ ಮಾಡೋಣ. ನೆಕ್ಸ್ಟ್ ಮೊಬೈಲ್ ನೋಡೋದಾದರೆ ಇದರ ಒಂದು ಡಿಸ್ಪ್ಲೇ 6.82 ಇಂಚಿನ ಒಂದು HD ಡಿಸ್ಪ್ಲೇಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 8 ಮೆಗಾಪಿಕ್ಸೆಲನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಫೋನ್ನ ರೈಟ್ ಸೈಡ್ಗೆ ನೋಡೋದಾದರೆ ಒಂದು ವಾಲ್ಯೂಮ್ ಬಟನ್ ಹಾಗೆ ಒಂದು ಪವರ್ ಬಟನ್, ನೆಕ್ಸ್ಟ್ ಒಂದು ಬ್ಯಾಕ್ ಸೈಡ್ನಲ್ಲಿ ನೋಡೋದಾದರೆ 13 ಮೆಗಾಪಿಕ್ಸೆಲ್ನ ಡ್ಯುಯಲ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಒಂದು ಫಿಂಗರ್ ಪ್ರಿಂಟನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಮೊಬೈಲ್ನ ಬಾಡಿನ ನೋಡೋದಾದರೆ ಪ್ಲಾಸ್ಟಿಕ್ನಿಂದ ಮಾಡಲಾಗಿದೆ. ನೆಕ್ಸ್ಟ್ ನೋಡೋದಾದರೆ ಫ್ರಂಟ್ ಡ್ಯುಯಲ್ ಫ್ಲಾಶನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಫೋನ್ನ ಬೇರೆ ಸ್ಪೆಸಿಫಿಕೇಶನ್ ನೋಡೋದಾದರೆ 6000 mAh ಒಂದು ದೊಡ್ಡ ಬ್ಯಾಟರಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಮೊಬೈಲ್ನ ಒಳ್ಳೆ ವಿಷಯ ಅನ್ನಬಹುದು. ಮತ್ತು ಒಳ್ಳೆ ಬ್ಯಾಟ್ರಿ ಪಿಕಪ್ ಇರೋ ಮೊಬೈಲ್ ಬೇಕು ಅಂದರೆ ಕಡಿಮೆ ಪ್ರೈಸ್ನಲ್ಲಿ ಈ ಒಂದು ಮೊಬೈಲ್ನ ತಗೋಬೋದು. ಓಕೆ, ಈ ಒಂದು ಫೋನ್ ಆಪ್ರೇಟಿಂಗ್ ಸಿಸ್ಟಮ್ ನೋಡೋದಾದರೆ ಇನ್ಫಿನಿಕ್ಸ್ ಅವ್ರದ್ದು XOS 7 ವರ್ಷನ್ನಲ್ಲಿ ರನ್ ಆಗುತ್ತೆ, ಆಂಡ್ರಾಯ್ಡ್ 10 ಬೇಸ್ನಲ್ಲಿ ಫ್ರೆಂಡ್ಸ್. ನೆಕ್ಸ್ಟು ಈ ಒಂದು ಮೊಬೈಲ್ನ ಕ್ಯಾಮ್ರಾ ಕ್ಲಿಯರಿಟಿ ನೋಡೋಣ ಫ್ರೆಂಡ್ಸ್. ಯಾವ ರೀತಿ ಇದೆ, ಫೋಟೋ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ ಫ್ರೆಂಡ್ಸ್, ಆ ಬಾಕ್ಸ್ನ ಒಂದು ಫೋಟೋ ತೆಗೆದು ತೋರಿಸ್ತೀನಿ ನಿಮಗೆ, ಯಾವ ರೀತಿ ಕ್ಲಿಯರ್ ಬರುತ್ತೆ ಎಲ್ಲ ನೋಡೋಣ. ನೋಡಿ ಫ್ರೆಂಡ್ಸ್, ಒಂದೆರಡು ಫೋಟೋ ತೆಗಿತೀನಿ ಈಗ. ನೋಡಿ ಫ್ರೆಂಡ್ಸ್, ಈಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಕ್ಲಿಯರ್ ಅಂತ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಕ್ಲಿಯರ್. ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಮೀಡಿಯಮ್ ಆಗಿದೆ ಫ್ರೆಂಡ್ಸ್ ಕ್ಲಿಯರಿಟಿ. ಝೂಮ್ ಇನ್ ಮಾಡಿದ್ರೆ ಅಷ್ಟೊಂದೇನು ಕ್ಲಿಯರ್ ಆಗೋಲ್ಲ, ಚೆನ್ನಾಗಿದೆ ಫ್ರೆಂಡ್ಸ್ ಫೋಟೋ ಕ್ಲಿಯರಿಟಿ ಎಲ್ಲ. ನೋಡಿ ಫ್ರೆಂಡ್ಸ್, ಝೂಮ್ ಇನ್ ಮಾಡಿದ್ರೆ ಅಷ್ಟೊಂದೇನು ಕ್ಲಿಯರ್ ಏನು ಹೋಗ್ತಾಯಿಲ್ಲ. ನೋಡಿ ಫ್ರೆಂಡ್ಸ್, ನೀವೇ ನೋಡ್ತಿದ್ದೀರಾ ಯಾವ ರೀತಿ ಕ್ಲಿಯರ್ ಬರ್ತಾಯಿದೆ ಅಂತ. ನೋಡಿ ಫ್ರೆಂಡ್ಸ್, ಬ್ಯೂಟಿ ಮೋಡ್ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಬ್ಯೂಟಿ ಮೋಡ್ ಕೊಟ್ಟಿದ್ದಾರೆ, ವೀಡಿಯೋ ಮೋಡ್ ಕೊಟ್ಟಿದ್ದಾರೆ, ಹಾಗೆ ಸ್ಲೋ ಮೋಷನ್ ಮೋಡ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಎಲ್ಲ ಸ್ಲೋ ಮೋಷನ್ ವೀಡಿಯೋ ಮಾಡಬೇಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಲೋ ಮೋಷನ್ಗಳೆಲ್ಲ ಚೆಕ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ಕ್ಯಾಮ್ರಾದಲ್ಲಂತೂ ಫ್ರೆಂಡ್ಸ್. ಇನ್ನು ನೆಕ್ಸ್ಟು ಈ ಫೋನಲ್ಲಿ ತೆಗೆದಿರೋ ಫೋಟೋಸ್ನ ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಫ್ರೆಂಡ್ಸ್, ನೀವೇ ಗೊತ್ತಾಗುತ್ತೆ ನಿಮಗೆ ಕ್ಯಾಮ್ರಾ ಕ್ಲಿಯರಿಟಿ ಹೇಗಿದೆ ಅಂತ. ನೆಕ್ಸ್ಟ್ ಇದಿಷ್ಟು ಫೋನ್ನ ಬಗ್ಗೆ ನನ್ನ ವಿಡಿಯೋ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ. ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್.